ಸ್ಟಡಿ ಮಾಡಿ ನಮ್ಮಂತಕ್ಕೂ ಆ್ಯಕ್ಚುಲಿ ಬರೋದು ಬೇಡ, ಬಟ್ ಕಳಿಸ್ಕೊಟ್ರೆ ನೀವು ಬೇಗ ನಾವು ಅದಕ್ಕೆ ಅನುಮತಿ ಕೊಡ್ತೀವಿ. ವಿ ಹ್ಯಾವ್ ನೋ ಪ್ರಾಬ್ಲಮ್ಸ್. ವಿ ಹ್ಯಾವ್ ಆ್ಯಕ್ಚುಲಿ ನಮಗೆ ಟೀಚರ್ಸ್ ಬಂದರೆ ಒಳ್ಳೆ ಆ್ಯಂಡ್ ಕರೆಕ್ಟಾಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ಬಂದು ನಾವು ತಗೋಬೋದು. ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ನಿಮ್ಮ ಕಡೆಯಿಂದ ಒಂದು ಆನ್ಸರ್ ಮಾಡ್ಬೇಕು ನೀವು ನಿಮ್ಮ ಯಾರ್ಯಾರ್ದು ಪೆಂಡಿಂಗ್ ಉಳಿದಿತ್ತು ಇವಾಗ ಮೇಕ್ ಶೋರ್ ದಟ್ ಯುವರ್ ಸಿಗ್ನೇಚರ್ ಪ್ರೊಸೆಸ್ ಯಾರು ಉಳಿದಿರೋದ್ರೆ ಬೇಗ ಮುಗಿಸಿ ಜಾಯ್ನ್ ಆಗಬೇಕು. ಸೊ ದಟ್ ಇದರಲ್ಲಿ ಅಡಿಷನಲ್ ಲಿಸ್ಟ್ ಕೂಡ ಇಮಿಡಿಯೇಟ್ಲಿ ಪಬ್ಲಿಷ್ ಮಾಡ್ಬೇಕು ಬಿಫೋರ್ ನೀವು ರಿಕ್ರೂಟ್ಮೆಂಟ್ ಬೇಗ ಮಾಡಬೇಕು. ಸರ್ ಅಂತೂ ನೋಡಿ ನೀವು ಬಂದಮೇಲೆ ಇಲ್ಲಿ ಸರ್ ಅಂತೂ ಮಿಷನ್ ತುಂಬ ಎಕ್ಸಲೆಂಟ್ ಶಿಕ್ಷಣ KPSC ನಾವು 15,000 ಪೋಸ್ಟ್ ಫಿಲ್ ಮಾಡಬೇಕು. ಆ್ಯಂಡ್ ನಮ್ಮ ಟೀಚರ್ಸು ಪೋಸ್ಟ್ನ ಅವ್ರ ಪೋಸ್ಟ್ ಜಾಯಿನ್ ಮಾಡೋದಕ್ಕೆ ತೋರಿಸೋ ಆಸಕ್ತಿ ಕೆಲಸ ಸೇರ್ಕೊಂಡ್ಮೇಲೆ ತೋರಿಸಲ್ಲ. ಸೊ ಅದು ಇವಾಗ ಎಷ್ಟು ಇವಾಗ ಕೆಲಸ ಮಾಡಿ ತೋರಿಸ್ಬೇಕು, ಓಡಾಡ್ಕೊಂಡಿರೋಕ್ಕಾಗಲ್ಲ. ಖಂಡಿತ ವಿಲ್ ಡೂ ಇಟ್, ನಾಟ್ ಎನ್ ಇಶ್ಯೂ. ಲೆಟ್ ದಿ ಆರ್ಡರ್ ಕಮ್. Order ಬಂದ ತಕ್ಷಣ you will move it on fast. Hardly about I don't know the 5-6 days. Yeah, what I don't immediately long required. That's what new recruitment. Internal resolution to order. ನಾವು ಕಾಯ್ತಾ ಇಲ್ಲ. ನಾವು Also over reservation also. That is also under resolution. I'll come issue in 5 minutes. Yes, ma'am. I have kept commissioner also here for that reason. Yes. I'll come directly there only. Yes, ma'am. I came only for this meeting. Yes. Only because it is there. Otherwise I'm not well at all. I would not have come today. So I want to have that discussion. Yes. But Yes. yeah. GPS ಟೀಚರ್ಸ್ ರಿಕ್ರೂಟ್ಮೆಂಟ್ ಕ್ರಿಟಿಕಲ್ ಪೋಸ್ಟ್ ಇಂದ ನಾವು ಫಿಲ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕ್ರಿಟಿಕಲ್ ಪೋಸ್ಟ್ ಇಂದ ಫಿಲ್ ಮಾಡ್ಕೊಂಡು ಬಂದು ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಯಾವಾಗ ನಮಗೆ ಪ್ರಪೋಸಲ್ ಕಳಿಸ್ತೀರಾ ನೀವು ವಿಕಾಸ್? ಟೀಚರ್ಸ್ ರಿಕ್ರೂಟ್ಮೆಂಟ್ Teachers recruitment we are working on those numbers ma'am as per yesterday day for yesterday's discussion. Yeah. Critical post, like I told everybody, ನೀವು one more thing ನಮ್ಮಂದ್ರೆ ನಮ್ಮ ಸ್ಟೂಡೆಂಟ್ಸ್ one more thing ಅಂದ್ರೆ ಲಾಸ್ಟ್ 2-3 ಇಯರ್ಸ್ ಬ್ಯಾಕ್ ಗೌರ್ಮೆಂಟ್ ಅಪ್ರೂವಲ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಆಗಿತ್ತು. ಇವಾಗ ಅದನ್ನ ರೆಡ್ಯೂಸ್ ಮಾಡಿದ್ದಾರೆ ಅಂತ ತುಂಬಾ ಜನ ಕೇಳ್ಕೊತಾರೆ. ನಾವು ಪ್ರಯಾರಿಟೈಸ್ ಮಾಡಿದ್ದೀವಿ. ಲಾಸ್ಟ್ ಇಯರ್ ಅದು ಬಂದಾಗ KPS ಶಾಲೆ ಅಂತಾನೆ ಇರಲಿಲ್ಲ, ಕ್ರಿಟಿಕಲ್ ಪೋಸ್ಟ್ ಅಂತಾನೆ ಇರಲಿಲ್ಲ. ನಮ್ದು ಇವಾಗ ಫಸ್ಟ್ ಆದ್ಯತೆ ಕ್ರಿಟಿಕಲ್ ಪೋಸ್ಟ್ ಫಿಲ್ ಮಾಡೋದು. ಸೊ 5 to 6, 7 ಏನಿದೆ ಅದನ್ನು ಕ್ರಿಟಿಕಲ್ ಪೋಸ್ಟ್ ಅಂತಾನೆ ತಗೊಂಡು, ಇನ್ನು ಉಳಿದಿದ್ದು ಏನಿದೆ 10,000 ಪೋಸ್ಟ್ ಅದನ್ನು ಕ್ರಿಟಿಕಲ್ ಪೋಸ್ಟ್ ಅಂತಾನೆ ತಗೊಂಡು ಕಂಪ್ಯೂಟರ್ ಸೈನ್ಸ್ ಟೀಚರ್ದು ಒಂದು ಅಡಿಷನ್ ಮಾಡಿಕೊಂಡು ಆ್ಯಂಡ್ PE ಟೀಚರ್ಸ್ನ ಮಾಡಿಕೊಂಡು ಫಸ್ಟ್ ಲೆವೆಲಲ್ಲಿ ಮಾಡಬೇಕು ಅಂತಿದ್ದೀವಿ. ಅದಾಗಿದ ಮೇಲೆ ಸೆಕೆಂಡ್ ಫೇಸಲ್ಲಿ ಇವ್ರಿಗೆ ನಾನು ಈಗಾಗಲೇ ಹೇಳ್ದಂಗೆ ನಾವು ಚರ್ಚೆ ಮಾಡಿದಾಗ ಮೊನ್ನೆ 80% ಆಫ್ ದ ಪೋಸ್ಟ್ ಕಲ್ಯಾಣ ಕರ್ನಾಟಕನಲ್ಲಿ ವೇಕೆಂಟ್ ಪೋಸ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾ ಅಂತ. ಅಂದರೆ ಬಿಕಾಸ್ ದೇರ್ ಆರ್ ಸ್ಟ್ಯಾಂಡಿಂಗ್ ಎವ್ರಿ ಸರ್ಕ್ಯುಲರ್ಸ್ ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾವು ಅವಾಗ 80% ವಾಟ್ ಎವರ್ ಪೋಸ್ಟ್ ಇಸ್ ದೇರ್ ವರ್ಕ್ ಲೋಡ್ ಪ್ರಕಾರ ಏನಿದೆ ನಾವು ಅದನ್ನು ಮಾಡಿ ಅದನ್ನು ಸೆಕೆಂಡ್ ಇದರಲ್ಲಿ ಕಳಿಸ್ಕೊಡ್ತೇವೆ. ಸೊ ಬೋತ್ ವಿ ವಿಲ್ ಟ್ರೈ. ಎಲ್ಲ ಆಲ್ರೆಡಿ ನಾವು ಲಾಸ್ಟ್ 3 ಇಯರ್ಸ್ ಇಂದ ಸ್ಟೂಡೆಂಟ್ಸ್ ಇದನ್ನೇ ಕೇಳ್ಕೊಂಡೇ ಬಂದಿದ್ದಾರೆ ನಮಗೆ. Teachers too, by the end of this month you will have the first notification at 15,000. ಈಸಿಯಾಗಿ ಆಗುತ್ತಲ್ಲ, ಈಸಿಯಾಗಿ ಮಾಡ್ತೀವಿ. Yes, why not? Yes. After that Our target was 1 week from the final internal roster. Because internal roster clear ಆಗಿಲ್ಲ. ಇಂಟರ್ ರೋಸ್ಟರ್ ಬಂದಿಲ್ಲ ಮೇಡಮ್. ಆರ್ಡರ್ ಬಂದಿದೆ, ರೋಸ್ಟರ್ ಬಂದಿಲ್ಲ. ರೋಸ್ಟರ್ ಬಿಂದು ಎಸ್ 400 ಮಾಡಿದೆ. ಸೊ 400 ಪಾಯಿಂಟ್ ಬಂದಿದೆ. ರೋಸ್ಟರ್ ಹೋಗ್ತಾ ಇದೆ, ರೋಸ್ಟರ್ ಕ್ಲಿಯರ್ ಆಗಿಲ್ಲ. ಬಟ್ ದ್ಯಾಟ್ ಇನ್ ನೋ ವೇ ವಿಲ್ ಡಿಲೇ ಅವರ್ ಪ್ರಾಸೆಸ್. ಅಂದರೆ ನಾವು ನೋಟಿಫಿಕೇಶನ್ ಹೊರಡಿಸೋ ತನಕ ರೆಡಿ ಇಟ್ಕೊಂಡಿರೋಣ. ನಿಮ್ಮಿಂದ ಇವಾಗ ಇನ್ನು 2 ದಿನದಲ್ಲಿ ಪ್ರಪೋಸಲ್ ಬಂದರೆ ಇಮಿಡಿಯೇಟ್ಲಿ ವಿಲ್ ಗೋ ಟು ದ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಮೊನ್ನೆ ಆನರಬಲ್ ಚೀಫ್ ಮಿನಿಸ್ಟರ್ ಡೈರೆಕ್ಷನ್ಸ್ ಪ್ರಕಾರ 1 ವಾರದಲ್ಲಿ ಅವ್ರು ಕ್ಲಿಯರ್ ಮಾಡಿ ಕೊಡಬೇಕಂತ ಹೇಳಿದ್ದಾರೆ. ಬಡ್ಜೆಟ್ ಅನೌನ್ಸ್ಮೆಂಟ್ ಇಲ್ಲ, ನಮ್ಮದು ಬಡ್ಜೆಟ್ ಅನೌನ್ಸ್ಮೆಂಟೇ ಇರೋದ್ರಿಂದ
by the end of May, not only the government order, even the ಒನ್ ಮೋರ್ ಥಿಂಗ್ ನಮ್ಮ notification ಇದೆ. ಬೈ ದ ಎಂಡ್ ಆಫ್ ಮೇ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಡಿಲೇ ಆಗ್ಬೋದು. ಯಾಕೆಂದರೆ ಇವಾಗ ವಿತಿನ್ 10-15 ಡೇಸ್ ಎಲ್ಲ ಆಕ್ಷನ್ ತೊಗೊಂಡ್ರೆ ಈಸಿ ಆಗುತ್ತೆ ಮ್ಯಾಮ್. ಬಿಕಾಸ್ ಏನಂದರೆ ಈ GBA ZPTP ಎಲೆಕ್ಷನ್ ಇರೋದ್ರಿಂದ maximum time ಇರ್ತದೆ. Don't worry. ಮೇಡಮ್, ಯಾಕೆಂದರೆ ಅದು ಒನ್ಸ್ ಅದು GBA ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮತ್ತು ಗೌರ್ಮೆಂಟ್ ಏನು ಆ ಪ್ರಕಾರ ಆಗಲ್ಲ. ಆ ಥರ ಇದ್ರೆ ನೋಟಿಫಿಕೇಶನ್ ಇಶ್ಯೂ ಆಗುತ್ತೆ ಅಂತ ವಿ ವಿಲ್ ಓನ್ಲಿ ವರ್ಕ್ ಇನ್ ಫಾಸ್ಟ್ ಮೋಡ್. ನಾವು ಏನೇ ಆದರೂ ಅದಕ್ಕೆ ರಿಕ್ವೆಸ್ಟಿಂಗ್ ನೆಕ್ಸ್ಟ್ ವಿತಿನ್ 10-15 ಡೇಸ್ ಒಳಗಡೆ ವಿಕಾಸ್ ಮತ್ತೆ ಬೇಗ ಕಳಿಸ್ಕೊಡಿ. ದೇ ಆರ್ ಅಪ್ರಿಹೆನ್ಸಿವ್ ದಟ್ ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ 10 ಡೇಸ್ ಒಳಗಡೆ ನೋಟಿಫಿಕೇಶನ್ ಎಲ್ಲ ಕಷ್ಟ ಆಗುತ್ತೆ. ಹೈಸ್ಕೂಲ್ ಮಾಡ್ತೀವಿ ಆಗ್ತಾಯಿದೆ ಇವಾಗ. ಇನ್ನೊಂದು 2 days ಅಲ್ಲಿ ಪಬ್ಲಿಷರ್ಸ್ ಇಟ್ ಹ್ಯಾಸ್ ಟು ಗೋ ಅಗೇನ್. ಎಲ್ಲರ ಹತ್ರ ಹೋಗ್ಬೇಕದು, ಎಲ್ಲರ ಹತ್ರ ಹೋಗಿ ಆಬ್ಜೆಕ್ಷನ್ಸ್ ಬಂದು ಅದಕ್ಕೆ ಹಾಕಬೇಕು. ಬಟ್ ಅದು ಆಮೇಲೆ ನೋಟಿಫಿಕೇಶನ್ ಡಿಲೇ ಆಗೋದಕ್ಕೆ ಅದೇನೋ ಟೈಮ್ ಇದಾಗಲ್ಲ. ಬಿಕಾಸ್ ಎರಡೂ ಕೋರ್ಟ್ ಮಿನಿಸ್ ಆಗಿ ಮಾಡ್ತಾರೆ. ಫೈನಲ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಫೈನಲ್ ಮೀಟಿಂಗ್ ಸತ್ಯ ಆಗಿದ್ಮೇಲೆ ಮನೆ ಅಸೆಂಬ್ಲಿನಲ್ಲೆಲ್ಲ ಚರ್ಚೆ ಆಯ್ತು, ನಿಮಗೆ ಗೊತ್ತಿದ್ದಾರೆ. ಸೊ ಈ ತಿಂಗಳು ಕೊನೆಯಷ್ಟರಲ್ಲಿ ಇದ್ರದ್ದು ಹೇಳಿದ್ದೀನಿ. PUದು ಈ ತಿಂಗಳು ಕೊನೆಯಷ್ಟರಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಕೇಳ್ಬಿಟ್ಟು ನಿಜ ಲಾಸ್ಟ್ ಟೈಮ್ we are trying. We try some. ನಮ್ಮದೊಂದು ಕ್ಲಾರಿಫಿಕೇಶನ್ ಈಸಿ ಇರುತ್ತೆ. ಯಾವುದೇ ಪೋಸ್ಟ್ ಎಷ್ಟೆಷ್ಟಿದೆ ಅಂತ ಹೇಳಿ ಸ್ಟೂಡೆಂಟ್ಸ್ Yes. ಕಡಿಮೆ ಇರೋದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡೋದ್ರಿಂದ ಏನಂದ್ರೆ ನಮಗೆ PU ದಾಖಲಾತಿ ತುಂಬ ಕಡಿಮೆ ಆಗೋಗ್ಬಿಟ್ಟಿದೆ. ಇವಾಗ ಇರೋ ಲೆಕ್ಚರರ್ಸ್ಗೆ ವರ್ಕ್ ಲೋಡ್ ಇಲ್ಲ. ಇಟ್ ಇಸ್ ನೋ ವರ್ಕ್ ಲೋಡ್. ಪ್ರತಿ ವರ್ಷ 64 to 65,000 ದಾಖಲಾತಿ ಕಡಿಮೆ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ 1.5 lakh we have lost in the last 2 years to 3 years. ಕಂಪ್ಯೂಟರ್ ಸೈನ್ಸಲ್ಲಿ PU ಕಾಲೇಜ್ಗೆ ಎಕ್ಸಿ ಬಂದು B.Ed ಕಡ್ಡಾಯ ಅಂತ ಒಂದು ಇತ್ತು. B.Ed ಕಡ್ಡಾಯ ಎಲ್ಲ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಭ್ಯರ್ಥಿಗಳು ಬಂದ B.Ed ಕಡ್ಡಾಯ ಇಲ್ಲ. B.Ed ಕಡ್ಡಾಯ ಕಂಪ್ಯೂಟರ್ ಸೈನ್ಸ್ ಲಾಸ್ಟ್ ಟೈಮ್ ಇದ್ದಿಲ್ಲ, ನಾವು ಎಕ್ಸ್ಕ್ಲೂಸಿವ್ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಯಾವಾಗ ನೇಮಕಾತಿ ಆಗಿದ್ದು ಕಂಪ್ಯೂಟರ್ ಸೈನ್ಸ್ದು ನೋಟಿಫಿಕೇಶನ್ 6 years back ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇರಲಿಲ್ಲ ಮೇಡಮ್. ಇದು B.Ed ಕಡ್ಡಾಯ ಇಲ್ಲ. ಇರಲಿಲ್ಲ. ಯಾವಾಗ ಆಗಿದ್ದು ನೋಟಿಫಿಕೇಶನ್ ನಮಗೆ ಇಯರ್ ಕೊಡಿ. 2016. See, because computer science postgraduates with B.Ed ತುಂಬಾ ಕಡಿಮೆ ಅಲ್ಲ. ಈಗ ಅಭ್ಯರ್ಥಿಗಳು ಗಂಭೀರ ಅದೇ ಐತೆ ಮೇಡಮ್. B.Ed ಮಾಡಬೇಕು ನೀವು ಅಲ್ಲಿ ಅದಕ್ಕೆ ನಾವು ಕ್ಲಾರಿಫಿಕೇಶನ್ ನಾನು ಚೆಕ್ ಮಾಡ್ತೀನಿ. ಲಾಸ್ಟ್ ನೋಟಿಫಿಕೇಶನಲ್ಲಿ ಏನು ಬಂದಿತ್ತು ನಿಮ್ಮ ಪ್ರಕಾರ ವಾಟ್ ಇಸ್ ಯುವರ್ ಫೀಡ್ಬ್ಯಾಕ್? ಇದರಲ್ಲಿ ಮಾಡಿರ್ತಾರ B.Ed ಕಂಪ್ಯೂಟರ್ ಸೈನ್ಸ್? B.Ed ಕಂಪ್ನಿ ಫೀಲ್ಡ್ ಹೋಗೋದ್ರಿಂದ ನಾವು ತಗೊಂಡು ಆಮೇಲೆ ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ಹೆಚ್ಚಿನ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಾಗ ಕಂಡೀಷನ್ ಹಾಕ್ಬಿಟ್ಟು ಕೊಟ್ಟರೆ ಎಲ್ಲ ಈಗ ಫುಲ್ ಅದೇ ಕನ್ಫ್ಯೂಷನ್ ಇತ್ತು. B.Ed ಇನ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಮಾತ್ರ. ಯಾಕಂದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇವಾಗ ಇದು ಕೋರ್ಸಸ್ ಶುರು ಮಾಡಿದ್ದೀವಿ. ನಮ್ಗೆ ಅದೇ ಇವಾಗ ದೊಡ್ಡ ಕೊರತೆ ಇದೆ. ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ವಿಲ್ ವರ್ಕ್ ಆನ್ ದಿಸ್. ಈಗ HK ಮತ್ತು ನಾನ್ HK ಒಂದು ಅಂದರೆ ಯಾವ್ಯಾವ ಕಡೆ ಎಕ್ಸೆಪ್ಟ್ ಪೋಸ್ಟ್ ಕಾಲ್ ಬಂದಿಲ್ಲ. PST DPST ಮತ್ತು HST ಒಂದು ಇದು ಮಾಡಿದ್ದಂತ ಬಂದರೆ ಅವಾಗ ನಮಗೆ ಅದೇ 15,000 ಪೋಸ್ಟಲ್ಲಿ ಲೈಕ್ ಬರ್ಬೇಕು. See, like I said, phases ಅಲ್ಲಿ ನಾವು ಮಾಡ್ತೀವಿ. First is the 15,000, ಆಮೇಲೆ the next one. EST ನಂಬರು ಪ್ರಯಾರಿಟಿ ಇರುವುದು ಹೈಸ್ಕೂಲ್ ಸಬ್ಜೆಕ್ಟ್ ಟೀಚರ್ಸ್, GPT ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್. ಅದು ಆದ ನಂತರ ಏನಾದರೂ ಉಳಿದಿದ್ರೆ ಅವಶ್ಯಕತೆ ಇದ್ರೆ PST ತುಂಬ ಜನ ಈಗ ಇಲ್ಲ ಅಂತ ಅಂದ್ಬಿಟ್ರೆ ಸ್ಟೂಡೆಂಟ್ಸ್ ಮೊದಲಿಂದ ಓದ್ತಾ ಇರೋರಿಗೆ ಅವರಿಗೆ 10 ವರ್ಷದಲ್ಲಿ ನಾವು PhD ಮಾಡಿರೋದು ರಿಕ್ರೂಟ್ಮೆಂಟು. ಬಿಕಾಸ್ ಡಿಪಾರ್ಟ್ಮೆಂಟ್ ಡಸಂಟ್ ನೀಡ್ ದೆಮ್. ಬಟ್ ಇಲ್ಲ, ನೀವೇನು ಎಕ್ಸ್ಪ್ಲೇನ್ ಮಾಡಬೇಕು ಅವ್ರಿಗೆ ಅಂದರೆ ಫೇಸ್ 1 ಅಲ್ಲಿ ನಾವಿವಾಗ ಪ್ರಯಾರಿಟಿ ಪೋಸ್ಟ್ ಕರಿತಾ ಇದ್ದೀವಿ. ಫೇಸ್ 2 ನಲ್ಲಿ 80% ನಾವು ಏನು KKRDB ವೇಕೆನ್ಸಿ ತಗೊಳ್ತೀವಿ. ಅದರಲ್ಲಿ ಖಂಡಿತ ಬೈ ಡಿಫಾಲ್ಟ್ PhD ಪೋಸ್ಟ್ ಇನ್ಕ್ಲೂಡ್ ಆಗಿಲ್ಲ. ಈಗ ಇಂಪ್ರೂವ್ ಮಾಡಬೇಕಂತ ನಮ್ಮ ಯಾಕೆಂದ್ರೆ ಸರ್ ಈಗ ಲಾಸ್ಟ್ 2-3 years ಬ್ಯಾಕ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿ ಪಾಪ ಸ್ಟೂಡೆಂಟ್ಸ್ ಅವಾಗಿಂದ ಓದ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಸಡನ್ ಆಗಿಲ್ಲ ಅಂತ ಅಂದ್ಬಿಟ್ರೆ ಅವರು ಮತ್ತೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಗ್ರೂಪ್ ಮೆಸೇಜ್ ಹಾಕ್ತಾರೆ. ಹಂಗೆಲ್ಲ ಮೆಸೇಜ್ ಇಲ್ಲ, ಅದಕ್ಕೆ 80% Actually, ವಿಕಾಸ್ 80% ನೀವು ಕಳಿಸ್ಕೊಟ್ಬಿಡಿ.